ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಒಬ್ಬ ವ್ಯಕ್ತಿ ಬಂದು ಪ್ರಭು ಯೇಸು ಕ್ರಿಸ್ತರ ಬಳಿ ಕೇವಲ 5 ರೊಟ್ಟಿ 2 ಮೀನುಗಳನ್ನು ನೀಡುತ್ತಾನೆ. ಪ್ರಭು ಯೇಸು ಕ್ರಿಸ್ತರು ಅದನ್ನು ಆಶೀರ್ವದಿಸಿ ಅಲ್ಲಿದ್ದಂತಹ ಎಲ್ಲ ಜನರಿಗೂ ಸಾಲುವಷ್ಟು ಆಹಾರವನ್ನು ಒದಗಿಸಿಕೊಡುತ್ತಾರೆ. ಪ್ರಭುವಿಗೆ ಸ್ವಲ್ಪ ಕೊಟ್ಟರೆ ಸಾಕು, ಪ್ರಭು ಯೇಸು ಕ್ರಿಸ್ತರು ಅದನ್ನು ವೃದ್ಧಿಗೊಳಿಸುತ್ತಾರೆ. ಇನ್ನೊಂದು ರೀತಿಯಲ್ಲಿ ನಾವು ಚಿಂತಿಸೋಣ. ನಾವು ಪ್ರಭು ಯೇಸು ಕ್ರಿಸ್ತರಂತಾಗಬೇಕು. ನಾವು ಕೇವಲ ಪಡೆದುಕೊಳ್ಳುವುದಲ್ಲ, ಬದಲಾಗಿ ನಾವು ಪ್ರಭುವಿನಂತೆ ವೃದ್ಧಿಗೊಳಿಸಬೇಕು. ನಮ್ಮ ಭಕ್ತಿ, ನಮ್ಮ ಪ್ರಾರ್ಥನೆ, ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ನಾವು ವೃದ್ಧಿಯಾಗಬೇಕು. ದೇವರಿಗೆ ಕೇವಲ ಸ್ವಲ್ಪವನ್ನು ಕೊಡುವುದಲ್ಲ, ಬದಲಾಗಿ ದೇವರಂತೆ ನಾವು ದೇವರಿಗೆ ಅಧಿಕವಾಗಿ ನೀಡಬೇಕು. ಕೇವಲ ದೇವರಿಗೆ ಮಾತ್ರವಲ್ಲ, ನಮ್ಮ ನೆರೆ ಹೊರೆಯವರಿಗೂ ನಾವು ಧಾರಾಳವಾಗಿ ನೀಡಬೇಕು. ಪ್ರಭು ಯೇಸು ಕ್ರಿಸ್ತರಂತೆ ನಾವು ಸಹ ಇತರರಿಂದ ಸ್ವೀಕರಿಸುವಂತಹ ಅಲ್ಪ ಪ್ರೀತಿ, ಅಲ್ಪ ಕರುಣೆ, ಅಲ್ಪ ಕ್ಷಮೆಯನ್ನು ನಾವು 100ರಷ್ಟು ಅವರಿಗೆ ಹಿಂದಿರುಗಿಸಿ ಕೊಡಬೇಕು. ಇದು ಇಂದಿನ ಶುಭ ಸಂದೇಶ ನಮಗೆ ನೀಡುವಂತಹ ಒಂದು ಸಂದೇಶವಾಗಿದೆ. ಆದ್ದರಿಂದ ಪ್ರಭು ಯೇಸು ಕ್ರಿಸ್ತರಂತೆ ನಾವು ಧಾರಾಳ ಮನಸ್ಸುಳ್ಳವರಾಗೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸುತ್ತಾರೆ. ಆಮೇನ್. ಹಲ್ಲೆಲೂಯಾ.